ವೀಕ್ಷಕರೇ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ವಿಶ್ವದಾದ್ಯಂತ ನಡೆಯುತ್ತಿರುವಂಥ ಅನೇಕ ಅಧ್ಯಯನಗಳ ಆಧಾರದಲ್ಲಿ ನಮ್ಮ ಭಾರತೀಯ ಆಯುರ್ವೇದ ಚಿಕಿತ್ಸೆಯನ್ನು ಸರ್ವಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಭಾರತೀಯ ಆಯುರ್ವೇದ ಪರಂಪರೆಯಲ್ಲಿ ಇಲ್ಲಿ ಪ್ರಕೃತಿಯೇ ವರವಾಗಿ ನೀಡಿರುವಂತಹ ಒಂದು ಚಮತ್ಕಾರಿ ಸಸ್ಯವಿದೆ. ಅದುವೇ ಅಮೃತಬಳ್ಳಿ. ಅಮೃತಬಳ್ಳಿಯ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು. ಇದೊಂದು ಆಯುರ್ವೇದದ ಅದ್ಭುತವಾದ ಗಿಡಮೂಲಿಕೆಯಾಗಿದೆ. ಸಾಂಕ್ರಾಮಿಕ ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಇದನ್ನು ಭಾರತೀಯ ವೈದ್ಯಕೀಯದಲ್ಲಿ ಹಲವು ವರ್ಷಗಳಿಂದ ಬಳಸಲಾಗುತ್ತಿದೆ. ಅಮೃತ ಬಳ್ಳಿಯನ್ನು ಅಮರತ್ವದ ಮೂಲ ಎಂದೇ ಉಲ್ಲೇಖಿಸಲಾಗುತ್ತದೆ. ಇದರಲ್ಲಿ ಹೇರಳವಾದ ಔಷಧೀಯ ಗುಣಗಳನ್ನು ಹೊಂದಿದ್ದು, ಬಹುತೇಕರು ಅಮೃತ ಬಳ್ಳಿ ಮಧುಮೇಹಕ್ಕೆ ಚಿಕಿತ್ಸೆ ನೀಡುತ್ತದೆ ಎಂಬುದು ಮಾತ್ರ ತಿಳಿದಿದ್ದಾರೆ. ಆದರೆ ಇದು ಕೇವಲ ಮಧುಮೇಹಕ್ಕೆ ಮಾತ್ರವಲ್ಲ, ಬದಲಾಗಿ ಅನೇಕ ರೋಗ ಲಕ್ಷಣಗಳನ್ನು ಮೊಳಕೆಯಲ್ಲಿಯೇ ಶಮನ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗಾದರೆ ಅಮೃತ ಬಳ್ಳಿಯ ಎಲೆಗಳು ನಮ್ಮ ಆರೋಗ್ಯದ ಮೇಲೆ ಮಾಡುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಅಮೃತ ಬಳ್ಳಿಯು ಮಾನವನಿಗೆ ದೇವರು ನೀಡಿರುವ ಅಮೃತವಾಗಿದ್ದು, ಹಲವಾರು ರೋಗಗಳು ಬಾರದಂತೆ ನಿಯಂತ್ರಿಸುತ್ತದೆ. ಒಟ್ಟಾರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಶಕ್ತಿಯ ಕೇಂದ್ರವಾಗಿದ್ದು, ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ. ನಿಮ್ಮ ಕೋಶಗಳನ್ನು ಆರೋಗ್ಯಕರವಾಗಿರಿಸಿ ರೋಗಗಳನ್ನು ತೊಡೆದುಹಾಕುತ್ತದೆ. ಇದು ರಕ್ತವನ್ನು ಶುದ್ಧೀಕರಿಸಿ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತದೆ. ಅಮೃತ ಬಳ್ಳಿ ಯುಗ ಯುಗಗಳಿಂದಲೂ ಸಹ ಭಾರತೀಯ ಔಷಧದಲ್ಲಿ ಬಳಸಲಾಗುತ್ತಿರುವಂಥ ದೈವಿಕ ಸಸ್ಯ. ಸಂಸ್ಕೃತದಲ್ಲಿ ಅಮೃತ ಎಂದರೆ ಸಾವು ಬರದೇ ಇರುವುದು. ಹೆಸರೇ ಸೂಚಿಸುವಂತೆ ಸಾವಿನ ದವಡೆಯಲ್ಲಿರುವವರನ್ನು ಸಹ ಬದುಕಿಸಬಲ್ಲಂಥ ಶಕ್ತಿಯುಳ್ಳಂಥ ಸಸ್ಯವೇ ಈ ಅಮೃತ ಬಳ್ಳಿ. ನಮಗೆ ರೋಗಗಳು ಬರದಂತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ಆಗ ಯಾವುದೇ ಕಾಯಿಲೆಗಳು ಬರುವಂತಹ ಸಂಭವ ಕೂಡ ಕಡಿಮೆಯಾಗುತ್ತದೆ. ಒಂದು ವೇಳೆ ಕಾಯಿಲೆಗಳು ಬಂದರೂ ಸಹ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಲ್ಲಿ ಅದರಿಂದ ನಾವು ಬೇಗನೆ ಗುಣಮುಖರಾಗಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳ ಬಯಸುವವರು ಕಡ್ಡಾಯವಾಗಿ ಸೇವನೆ ಮಾಡಬೇಕಾಗಿರುವ ಸಸ್ಯ ಈ ಅಮೃತ ಬಳ್ಳಿ. ಅಮೃತ ಬಳ್ಳಿಯು ನಮ್ಮ ಮನೆಯ ಅಂಗಳದಲ್ಲಿ ಸುಲಭವಾಗಿ ಬೆಳೆಸಬಹುದಾದಂಥ ಔಷಧೀಯ ಬಳ್ಳಿ. ಎಲೆಗಳು ಹೃದಯಾಕಾರವನ್ನು ಹೊಂದಿರುತ್ತದೆ. ಇದು ರುಚಿಯಲ್ಲಿ ಕಹಿಯಾದರೂ ಗುಣದಲ್ಲಿ ದೇಹಕ್ಕೆ ಸಿಹಿ. ಅಮೃತ ಬಳ್ಳಿಯ ಕಾಂಡದ ಒಂದು ತುಂಡನ್ನು ಮಣ್ಣಿನಲ್ಲಿ ನೆಟ್ಟರೆ ಸಾಕು, ಬಳ್ಳಿಯಾಗಿ ಹಬ್ಬಿ ರಾಶಿ ರಾಶಿ ಬೆಳೆಯುತ್ತದೆ. ಈ ಅಮೃತ ಬಳ್ಳಿ ಒಣಗುವುದಿಲ್ಲ, ಸುಲಭವಾಗಿ ಸಾಯುವುದಿಲ್ಲ. ಅದಕ್ಕೆ ಈ ಬಳ್ಳಿಯನ್ನು ಅಮೃತಕ್ಕೆ ಹೋಲಿಸಿ ಅಮೃತ ಬಳ್ಳಿ ಎಂದು ಕರೆಯಲಾಗುತ್ತದೆ. ಅಮೃತ ಬಳ್ಳಿಗೆ ವಿಶೇಷವಾದ ಆರೈಕೆ ಏನೂ ಬೇಕಾಗಿಲ್ಲ. ಇದಕ್ಕೆ ಯಾವ ಗೊಬ್ಬರವೂ ಸಹ ಹಾಕುವ ಅಗತ್ಯವಿಲ್ಲ. ಒಂದು ಬಿಂದಿಗೆ ನೀರನ್ನು ಹಾಕಿದರೆ ಸಾಕು, ಎಲ್ಲ ಕಾಲದಲ್ಲಿಯೂ ಚಿಗುರುತ್ತದೆ. ಅಮೃತ ಬಳ್ಳಿಯನ್ನು ಮನೆಯ ಎದುರು ಚಪ್ಪರದ ರೀತಿ ಬೆಳೆಸಿಕೊಳ್ಳಬಹುದು. ಯಾವುದೇ ವೃಕ್ಷಗಳಿಗೆ ಹಬ್ಬಿಕೊಂಡು ಸಹ ಇದು ಬೆಳೆಯುತ್ತದೆ. ಈ ಬಳ್ಳಿಗಳ ಮೇಲಿನಿಂದ ಬಿಸಿ ಬರುವಂತಹ ಗಾಳಿ ಆರೋಗ್ಯಕ್ಕೆ ಹಿತಕರ ಹಾಗೂ ಮನೆಗೆ ತಂಪನ್ನು ತರುತ್ತದೆ. ಈ ಬಳ್ಳಿಗಳ ಅಡಿಯಲ್ಲಿ ನಿಲ್ಲುವ ಅಥವಾ ಸಾಗುವ ಮನುಷ್ಯ, ಎತ್ತಿನ ಗಾಡಿ, ಪಶು ಪಕ್ಷಿಗಳು ಹಾಗೂ ವಾಹನಗಳು ಅಪಘಾತಗಳಿಂದ ಸುರಕ್ಷಿತವಾಗಿರುತ್ತವೆ ಎನ್ನುವ ನಂಬಿಕೆ ಇದೆ. ಸಂಸ್ಕೃತದಲ್ಲಿ ಈ ಸಸ್ಯಕ್ಕೆ ಗುಡೂಚಿ ಎಂದು ಕರೆಯಲಾಗುತ್ತದೆ. ಗುಡೂಚಿ ಎಂದರೆ ರೋಗಗಳಿಂದ ದೇಹವನ್ನು ರಕ್ಷಿಸುವುದು ಎಂದರ್ಥ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತ್ರೇತಾಯುಗದ ರಾಮ ರಾವಣರ ಯುದ್ಧ ಮುಗಿದ ನಂತರ ಸತ್ತ ವಾನರರನ್ನೆಲ್ಲ ಬದುಕಿಸಲೆಂದೇ ದೇವೇಂದ್ರ ಅಮೃತ ಸಿಂಚನವನ್ನು ಮಾಡಿದನಂತೆ. ಹೀಗೆ ಭೂಮಿಯ ಮೇಲೆ ಬಿದ್ದಂಥ ಕೆಲವು ಅಮೃತದ ಬಿಂದುಗಳಿಂದ ಸಸ್ಯವೊಂದು ಹುಟ್ಟಿಕೊಳ್ಳುತ್ತದೆ. ಆ ಸಸ್ಯವೇ ಅಮೃತ ಬಳ್ಳಿ. ಹಾಗಾಗಿ ಈ ಸಸ್ಯ ನಮಗೆ ದೇವರು ಕರುಣಿಸಿರುವ ವರವೇ ಆಗಿದೆ. ಅಮೃತ ಬಳ್ಳಿಯ ಅಮೃತದಂತಹ ಗುಣಗಳನ್ನು ಅರಿತಿದ್ದ ನಮ್ಮ ಹಿರಿಯರು ಅಮೃತ ಬಳ್ಳಿಯನ್ನು ತುಳಸಿ ಗಿಡದ ರೀತಿಯಲ್ಲಿಯೇ ತಮ್ಮ ಹಿತ್ತಲಿನಲ್ಲಿ ಬೆಳೆಸುತ್ತಿದ್ದರು. ಅಮೃತ ಬಳ್ಳಿಯ ಆರೋಗ್ಯ ಲಾಭಗಳು ನಮ್ಮನ್ನು ಕಾಡುವ ಡೆಂಗ್ಯೂ, ಚಿಕನ್ ಗುನಿಯಾ, ಹಂದಿ ಜ್ವರ ಆದಂಥ ಎಲ್ಲ ರೀತಿಯ ವೈರಲ್ ಜ್ವರಗಳಿಗೆ ಅಮೃತ ಬಳ್ಳಿ ರಾಮಬಾಣ. ಇದಕ್ಕೆ ಕಾರಣವೂ ಸಹ ಇದೆ. ಅಮೃತ ಬಳ್ಳಿ ದೇಹದ ವಿಷವನ್ನು ಹೊರಹಾಕುತ್ತದೆ. ಅಮೃತ ಬಳ್ಳಿಯ ವಿಶೇಷತೆ ಎಂದರೆ ಅಮೃತ ಬಳ್ಳಿಯು ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಅದನ್ನು ಕೊಲ್ಲುವುದಲ್ಲದೆ, ನಮ್ಮ ದೇಹದ ಮೇಲೆ ವೈರಸ್ ದಾಳಿಯಾಗುವ ಮೊದಲೇ ಅಮೃತ ಬಳ್ಳಿಯನ್ನು ಸೇವಿಸಿದರೆ ವೈರಾಣುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ದೇಹಕ್ಕೆ ನೀಡುತ್ತದೆ.
ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಗುಣವಿರುವ ಕಾರಣದಿಂದಲೇ ಅಮೃತ ಬಳ್ಳಿಯನ್ನು ರಸಾಯನಿ ಎಂದು ಕರೆಯಲಾಗುತ್ತದೆ. ಈ ಅಮೃತ ಬಳ್ಳಿಯನ್ನೇ ಬಳಸಿಕೊಂಡು ಹಲವಾರು ಔಷಧಿಗಳನ್ನು ಭಾರತೀಯ ಆಯುರ್ವೇದ ಕಂಪನಿಗಳೆಲ್ಲ ತಯಾರು ಮಾಡುತ್ತವೆ. ಅಮೃತ ಬಳ್ಳಿಯ 4 ಎಲೆಗಳನ್ನು ದಿನನಿತ್ಯ ಸೇವಿಸುತ್ತಾ ಬಂದರೆ ಮಧುಮೇಹವೂ ಸಹ ನಿಯಂತ್ರಣಕ್ಕೆ ಬರುತ್ತದೆ. ಅಮೃತ ಬಳ್ಳಿಯ 4 ಎಲೆಗಳನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ರಕ್ತದೊತ್ತಡ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತದೆ. ಈ ಸಸ್ಯ ವಾತ, ಪಿತ್ತ ಮತ್ತು ಕಫಗಳನ್ನು ನಿಯಂತ್ರಿಸುತ್ತದೆ. ಅಮೃತ ಬಳ್ಳಿಯ ಎಲೆಗಳನ್ನು ಬೆಲ್ಲದ ಜೊತೆ ಸೇರಿಸಿ ಆಗಾಗ ಸೇವನೆ ಮಾಡಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಹೊಟ್ಟೆಯ ಉಬ್ಬರ ಮತ್ತು ಹೊಟ್ಟೆ ಉರಿಗಳಂಥ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ. ಕರುಳುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಅಮೃತ ಬಳ್ಳಿ ಅತ್ಯುತ್ತಮ ಔಷಧಿಯಾಗಿದೆ. ನಮ್ಮ ಶರೀರದ ರಕ್ತದಲ್ಲಿ ಹೆಚ್ಚಾಗಿರುವಂತಹ ಕೊಬ್ಬಿನ ಅಂಶವನ್ನು ತಗ್ಗಿಸಲು ಸಹ ಅಮೃತ ಬಳ್ಳಿ ಸಹಕಾರಿಯಾಗಿದೆ. ಕಣ್ಣಿನ ದೃಷ್ಟಿಯನ್ನು ಸಹ ಅಮೃತ ಬಳ್ಳಿ ಸುಧಾರಣೆ ಮಾಡುತ್ತದೆ. ಹಾಗಾಗಿ ದೃಷ್ಟಿದೋಷ ಕಾಣಿಸಿಕೊಂಡರೆ ಅಂಥವರು ಅಮೃತ ಬಳ್ಳಿಯನ್ನು ಸೇವನೆ ಮಾಡಬೇಕು. ಹೃದಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಅಮೃತ ಬಳ್ಳಿ ನಿವಾರಿಸುತ್ತದೆ. ಅನಿರೀಕ್ಷಿತವಾಗಿ ಹೆಚ್ಚುವ ಹೃದಯ ಬಡಿತ ಹಾಗೂ ಅನಿರೀಕ್ಷಿತವಾಗಿ ಕಡಿಮೆಯಾಗುವ ಹೃದಯದ ಬಡಿತ ಸಮಸ್ಯೆಗಳಿಗೆಲ್ಲ ಈ ಸಸ್ಯ ಆರೈಕೆ ಮಾಡುತ್ತದೆ. ಅಮೃತ ಬಳ್ಳಿ ನೋವನ್ನು ಕಡಿಮೆ ಮಾಡಲು ಸಹ ಬಹಳ ಸಹಕಾರಿ. ಅಮೃತ ಬಳ್ಳಿ ಹಾಗೂ ಶುಂಠಿಯನ್ನು ಸೇರಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಮೈಕೈ ನೋವು, ಗಂಟಲು ನೋವು ಕಡಿಮೆಯಾಗುತ್ತದೆ. ತೂಕವನ್ನು ಇಳಿಕೆ ಮಾಡಲು ಇಚ್ಛಿಸುವವರಿಗೂ ಸಹ ಅಮೃತ ಬಳ್ಳಿ ಬಹಳ ಸಹಕಾರಿ. ಅಮೃತ ಬಳ್ಳಿಯ ಎಲೆಗಳನ್ನು ಅರೆದು ಪೇಸ್ಟ್ನ ರೀತಿ ಮಾಡಿ ಕೂದಲುಗಳಿಗೆ ಹಚ್ಚಿ 1 ಗಂಟೆಯ ನಂತರ ಸ್ನಾನವನ್ನು ಮಾಡಿದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಅಮೃತ ಬಳ್ಳಿಯನ್ನು ಸೇವಿಸುವುದು ಹೇಗೆ? ಅಮೃತ ಬಳ್ಳಿಯನ್ನು ಕಷಾಯ ರೂಪದಲ್ಲಿ ಅಥವಾ ಜ್ಯೂಸ್ನ ರೂಪದಲ್ಲಿ ಸೇವನೆ ಮಾಡಬಹುದು. ಅಮೃತ ಬಳ್ಳಿಯ ಕಷಾಯವನ್ನು ಮಾಡಲು ಅಮೃತ ಬಳ್ಳಿಯ ಕಾಂಡವನ್ನು ತೆಗೆದು ಚೆನ್ನಾಗಿ ತೊಳೆದು ನೀರಿನಲ್ಲಿ ಹಾಕಿ ಕುದಿಸಿ ಆ ನಂತರ ಶೋಧಿಸಬೇಕು. ಈ ರೀತಿ ತಯಾರಿಸಿದಂಥ ಕಷಾಯವನ್ನು ಪ್ರತಿನಿತ್ಯ 1 ಲೋಟ ಸೇವಿಸಬೇಕು. ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ರಸವನ್ನು ತೆಗೆದು ಆ ರಸವನ್ನು ಜೇನುತುಪ್ಪದ ಜೊತೆ ಬೆರೆಸಿಕೊಂಡು ದಿನಕ್ಕೆ 1 ಚಮಚ ರಸವನ್ನು ಸೇವಿಸಬಹುದು. ಅಮೃತ ಬಳ್ಳಿಯ ಎಲೆಗಳನ್ನು ಹಾಗೆಯೇ ಸ್ವೀಕರಿಸಬಹುದು ಅಥವಾ ತಂಬುಳಿಯಂತಹ ಅಡುಗೆಯನ್ನು ತಯಾರು ಮಾಡಿ ಸೇವಿಸಬಹುದು. ಅತಿಯಾದರೆ ಅಮೃತವೂ ಸಹ ವಿಷ ಎಂಬ ಮಾತಿದೆ. ಹಾಗಾಗಿ ಅಮೃತ ಬಳ್ಳಿಯನ್ನು ಸಹ ನಿಯಮಿತವಾಗಿ ಸೇವನೆ ಮಾಡಬೇಕು. ಇದು ಉಷ್ಣ ಗುಣವನ್ನು ಹೊಂದಿರುವ ಕಾರಣದಿಂದ ಇದನ್ನು ಅತಿಯಾಗಿ ಸೇವಿಸಿದರೆ ಬಾಯಿ ಹುಣ್ಣು ಸೇರಿದಂತೆ ಮಲಬದ್ಧತೆಯಂತಹ ಸಮಸ್ಯೆಗಳು ಎದುರಾಗಬಹುದು. ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ಯಾರಾದರೂ ಅಮೃತ ಬಳ್ಳಿಯನ್ನು ಸೇವಿಸುತ್ತಾ ಬಂದರೆ ದೇಹದಲ್ಲಿನ ವಿಷದ ಪ್ರಮಾಣ ಕಡಿಮೆಯಾಗಿ ದೇಹ ಶಕ್ತಿಯುತವಾಗುತ್ತದೆ. ಉಸಿರಾಟ ಮತ್ತು ಸಂಧಿವಾತ ಸಮಸ್ಯೆಗೆ ಪರಿಹಾರ. ಅಮೃತ ಬಳ್ಳಿಯು ಉರಿಯೂತದ ಪ್ರಯೋಜನಗಳಿಗೆ ಪ್ರಿಯವಾಗಿದೆ. ಹಾಗಾಗಿ ಕೆಮ್ಮು, ಶೀತ, ಉಸಿರಾಟದ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ. ಇದು ಉರಿಯೂತ ಮತ್ತು ಸಂಧಿವಾತ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದ್ದು ಸಂಧಿವಾತದಂತಹ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಹೀಗೆ ಮಾಡಿ ಯಾರೆಲ್ಲ ಕೀಲು ನೋವಿನಿಂದ ಬಳಲುತ್ತಿರುತ್ತಾರೆಯೋ ಅಂಥವರು ಅಮೃತ ಬಳ್ಳಿಯ ಕಾಂಡದ ಪುಡಿಯನ್ನು ಹಾಲಿನೊಂದಿಗೆ ಕುದಿಸಿ ಸೇವನೆ ಮಾಡಬಹುದು. ಕಾಯಿಲೆ ಬಂದ ಮೇಲೆ ವಾಸಿ ಮಾಡಿಕೊಳ್ಳುವ ಪ್ರಯತ್ನ ಪಡುವ ಬದಲು ಕಾಯಿಲೆ ಬಾರದ ಹಾಗೆ ತಡೆಯಬೇಕು. ಅಮೃತ ಬಳ್ಳಿಯು ವಯಸ್ಸಾದ ವಿರೋಧಿ ಮೂಲಿಕೆಯಾಗಿದೆ. ಇದರಲ್ಲಿ ಫ್ಲೇವನಾಯ್ಡ್ಗಳು ಸಮೃದ್ಧವಾಗಿರುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡುತ್ತವೆ. ಅಲ್ಲದೆ ಹೊಸ ಜೀವಕೋಶದ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತದೆ. ಇದು ಚರ್ಮವನ್ನು ಪೋಷಿಸಲು ಮತ್ತು ವಯಸ್ಸಾದ ಗೋಚರ ಚಿಹ್ನೆಗಳನ್ನು ಕಡಿಮೆ ಮಾಡಲು ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಈ ಅಮೃತ ಬಳ್ಳಿಯನ್ನು ದಿನನಿತ್ಯ ಬಳಕೆ ಮಾಡೋದ್ರಿಂದ ಕಾಯಿಲೆಗಳೇ ನಮ್ಮ ಸಮೀಪ ಸುಳಿಯುವುದಿಲ್ಲ. ಆತ್ಮೀಯರೇ, ನಾವು ಇಲ್ಲಿ ಯಾವುದೇ ರೀತಿಯ ಸ್ವಚಿಕಿತ್ಸಾ ಪದ್ಧತಿಯನ್ನು ಪ್ರೇರೇಪಿಸುತ್ತಿಲ್ಲ, ಪ್ರೋತ್ಸಾಹಿಸುತ್ತಿಲ್ಲ. ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ಗಿಡಮೂಲಿಕೆಗಳ ಕುರಿತು ವಿಚಾರವನ್ನು ತಿಳಿದುಕೊಂಡ ನಂತರ ಅವುಗಳನ್ನು ಔಷಧವಾಗಿ ಬಳಸುವವರು ತಪ್ಪದೆ ಹೆಚ್ಚಾಗಿ ತಿಳಿದಿರುವ ಮತ್ತು ನುರಿತ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಆತ್ಮೀಯರೇ, ಅಮೃತ ಬಳ್ಳಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಗುಡ್ ಅಂತ ಕಮೆಂಟ್ ಮಾಡಿ. ನಮ್ಮ ದೇಶದಲ್ಲಿ ಆಯುರ್ವೇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗಿದೆ.
ನಮಗೆ ಬರುವ ಅನೇಕ ರೀತಿಯಾದ ಕಾಯಿಲೆಗಳು ಕೇವಲ ಗಿಡಗಳ ಮೂಲಕ ಬಗೆಹರಿಯುತ್ತವೆ. ಎಂತಹ ಕಾಯಿಲೆಗಳನ್ನು ಕೂಡ ಕೆಲ ಗಿಡಗಳು ಗುಣಪಡಿಸುತ್ತದೆ. ಎಷ್ಟೋ ರಹಸ್ಯಗಳು, ಎಷ್ಟೋ ಆರೋಗ್ಯ ಸೂತ್ರಗಳು ಆಯುರ್ವೇದ ಪುಸ್ತಕಗಳಲ್ಲಿ ಬರೆಯಲಾಗಿದೆ. ನಾವು ಪ್ರತಿದಿನ ನೋಡುವಂತಹ ಕೆಲ ಗಿಡಗಳು ನಮಗೆ ಬರುವ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುತ್ತವೆ. ಇಲ್ಲಿ ನಾವು ನೋಡುತ್ತಿರುವಂತಹ ಈ ಗಿಡ ಹಾದಿ ಬೀದಿಗಳಲ್ಲಿ, ಹೊಲಗಳಲ್ಲಿ, ಬಯಲು ಪ್ರದೇಶಗಳಲ್ಲಿ, ಅಷ್ಟೇ ಯಾಕೆ ನಿಮ್ಮ ಮನೆ ಹಿತ್ತಲಲ್ಲಿಯೂ ಕೂಡ ನೀವು ನೋಡುತ್ತಿರುತ್ತೀರಿ. ಆದರೆ ಇದರ ಹೆಸರಾಗಲಿ ಅಥವಾ ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತಾಗಲಿ ತುಂಬ ಜನರಿಗೆ ತಿಳಿಯದು. ಈ ಗಿಡದಲ್ಲಿ ಅಡಗಿರುವ ಆರೋಗ್ಯ ರಹಸ್ಯಗಳು ಹಾಗೂ ಔಷಧ ಗುಣಗಳ ಬಗ್ಗೆ ತಿಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಿ. ಈ ಚಿಕ್ಕ ಗಿಡದಲ್ಲಿ ಇಷ್ಟೊಂದು ಆರೋಗ್ಯ ಗುಣಗಳಿದೆಯಾ ಎಂದು ಸ್ವತಃ ಡಾಕ್ಟರ್ಗಳು ಕೂಡ ಆಶ್ಚರ್ಯಪಡ್ತಿದ್ದಾರೆ. ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿದರೂ ವಾಸಿಯಾಗದಂಥ ಕೆಲ ಕಾಯಿಲೆಗಳು ಈ ಒಂದು ಚಿಕ್ಕ ಗಿಡದಿಂದ ವಾಸಿಯಾಗುತ್ತದೆ. ಈ ಗಿಡದ ಹೆಸರೇನು? ಇದರಲ್ಲಿರುವ ಔಷಧೀಯ ಗುಣಗಳೇನು? ಇದು ಯಾವ ರೀತಿ ನಮ್ಮ ಅನಾರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ? ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಲ್ಲಿ ನೀವು ನೋಡ್ತಿರುವಂತಹ ಈ ಗಿಡ ಸಾಮಾನ್ಯವಾದ ಗಿಡವಲ್ಲ ಅಥವಾ ಯಾವುದೋ ವಿಷ ಗಿಡ ಕೂಡ ಅಲ್ಲ. ಇದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ. ಇಲ್ಲಿ ನೀವು ನೋಡುತ್ತಿರುವ ಈ ಗಿಡವನ್ನು ಕುಪ್ಪಿ ಗಿಡ ಎಂದು ಕರೆಯುತ್ತಾರೆ. ಕೆಲವರು ಪಿಪ್ಪಿ ಗಿಡ, ಹರಿತ ಮಂಜರಿ, ಮುರಿಪಿಂಡಿ ಅಥವಾ ಕುಪ್ಪಿನ ಟಾಕು ಅಂತಲೂ ಕರೆಯುತ್ತಾರೆ. ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಇದನ್ನು ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ಕುಪ್ಪಿ ಅಥವಾ ಹರಿತ ಮಂಜರಿ ಎಂದು ಕರೆಯುತ್ತಾರೆ. ಈಗ ತಡ ಮಾಡದೆ ಈ ಗಿಡದಿಂದ ಸಿಗುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ತುಂಬ ಜನರಿಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಾಗ ಬರ್ತಾ ಇರುತ್ತದೆ. ತಿಂದಿರುವ ಪದಾರ್ಥ ಸರಿಯಾಗಿ ಜೀರ್ಣ ಆಗದೇ ಇರುವುದು ಅಥವಾ ತಿಂದಿರುವ ಆಹಾರ ವಿಷ ಪದಾರ್ಥ ಆಗುವ ಕಾರಣದಿಂದ ಅನೇಕ ಆರೋಗ್ಯ ಸಮಸ್ಯೆಗಳು, ಮುಖ್ಯವಾಗಿ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಬರುತ್ತಿರುತ್ತದೆ. ಯಾವುದೇ ಜೀರ್ಣಕ್ಕೆ ಸಂಬಂಧಿಸಿದ ಇನ್ಫೆಕ್ಷನ್ಸ್ ಆದರೂ ಕೂಡ ಈ ಕುಪ್ಪಿ ಗಿಡ ಗುಣಪಡಿಸುತ್ತದೆ. ಹೊಟ್ಟೆಯಲ್ಲಿರುವ ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡಿಕೊಳ್ಳಲು ಕುಪ್ಪಿ ಗಿಡವನ್ನು ಯಾವ ರೀತಿಯಾಗಿ ಬಳಸಬೇಕು ಎಂದು ನೋಡೋಣ ಬನ್ನಿ. ಮೊದಲಿಗೆ 4 ಅಥವಾ 5 ಕುಪ್ಪಿ ಎಲೆಗಳನ್ನು ಫ್ರೆಶ್ ಆಗಿ ಗಿಡದಿಂದ ಕಿತ್ತು ತಂದು ಚೆನ್ನಾಗಿ ತೊಳೆದು ಅದರ ಜೊತೆಗೆ 4 ಬೆಳ್ಳುಳ್ಳಿ ಎಸಳನ್ನು ಸೇರಿಸಿ ಚೆನ್ನಾಗಿ ಅರೆದು ಇದನ್ನು ಊಟದ ಜೊತೆ ಚಟ್ನಿ ಥರ ತಿನ್ನಬೇಕು. ಇದನ್ನು ಅನ್ನದಲ್ಲಿ ಕಲಸಿಕೊಂಡು ತಿನ್ನಬಹುದು ಅಥವಾ ಚಪಾತಿಯಲ್ಲಿಯೂ ಕೂಡ ತಿನ್ನಬಹುದು. ಇದನ್ನು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಎಂತಹ ಇನ್ಫೆಕ್ಷನ್ ಇದ್ರೂ ಕೂಡ ಗುಣವಾಗುತ್ತದೆ. ಇನ್ನು ಈ ಕುಪ್ಪಿ ಗಿಡದಿಂದ ಇನ್ನೊಂದು ದೊಡ್ಡ ಸಮಸ್ಯೆಗೂ ಕೂಡ ಪರಿಹಾರ ಇದೆ. ಅದೇನೆಂದರೆ ಪೈಲ್ಸ್ ಪ್ರಾಬ್ಲಮ್. ಇತ್ತೀಚಿನ ದಿನಗಳಲ್ಲಿ 4 ಮನೆಗಳಲ್ಲಿ ಒಬ್ಬರು ಪೈಲ್ಸ್ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಸಾಮಾನ್ಯವಾಗಿ ಪೈಲ್ಸ್ ಪ್ರಾಬ್ಲಮ್ ಮಲಬದ್ಧತೆಯ ಕಾರಣದಿಂದ ಬರುತ್ತದೆ. ಕೆಲವರಿಗೆ ವಂಶ ಪಾರಂಪರ್ಯವಾಗಿಯೂ ಕೂಡ ಬರುತ್ತದೆ. ಪೈಲ್ಸ್ ಏನಾದರೂ ಬಂದರೆ ನವೆ, ನೋವು, ಹಾಗೆ ತೀವ್ರವಾದ ಕಿರಿಕಿರಿಯಾಗುತ್ತದೆ. ಅವರು ಪಡುವ ಬಾಧೆ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಸಮಸ್ಯೆಗೆ ಪರಿಹಾರ ಹುಡುಕಿಕೊಂಡು ಎಷ್ಟೋ ಆಸ್ಪತ್ರೆಗಳಿಗೆ ಹೋಗುತ್ತಾರೆ. ಆದರೆ ಆಪರೇಷನ್ ಮಾಡಿ ತೆಗೆದ ನಂತರ ಕೂಡ ಸ್ವಲ್ಪ ದಿನಗಳ ಬಳಿಕ ಮತ್ತೆ ಪೈಲ್ಸ್ ಬರುವ ಸಾಧ್ಯತೆ ಇರುತ್ತದೆ. ಆಪರೇಷನ್ ಮಾಡಿಸಿಕೊಂಡ ನಂತರ ಕೂಡ ಪೂರ್ತಿಯಾಗಿ ಗುಣವಾಯಿತು ಎಂಬ ಫೀಲಿಂಗ್ ಬರುವುದಿಲ್ಲ. ಹಾಗಾಗಿ ಪದೇ ಪದೇ ಆಪರೇಷನ್ ಮಾಡಿಸಿಕೊಳ್ಳಲು ಆಗದೆ ಹಾಗೆ ಪೈಲ್ಸ್ ಇಟ್ಕೊಂಡು ನೋವು ತಿನ್ನಲು ಆಗದೆ ಅವರು ಮಾನಸಿಕವಾಗಿ, ಶಾರೀರಿಕವಾಗಿ ತುಂಬಾ ನೋವು ಅನುಭವಿಸುತ್ತಿರುತ್ತಾರೆ. ಅಂಥವರಿಗೆ ಈ ಕುಪ್ಪೆ ಗಿಡ ಅದ್ಭುತ ಔಷಧಿ. ಪೈಲ್ಸ್ ಕಾಯಿಲೆಗೆ ಔಷಧಿಗಾಗಿ ಮೊದಲು ಕೆಲವು ಕುಪ್ಪಿ ಎಲೆಗಳನ್ನು ಶೇಖರಿಸಿ ತಂದು ಚೆನ್ನಾಗಿ ತೊಳೆದು ಅದನ್ನೊಂದು ಬಟ್ಟೆಯಲ್ಲಿ ಒರೆಸಿ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಆ ಎಲೆಗಳಿಗೆ ಸಮಾನವಾಗಿ ತುಳಸಿ ಎಲೆಗಳನ್ನು ಕೂಡ ತಂದು ಅದನ್ನು ಕೂಡ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಬೇಕು. ಈ 2 ಎಲೆಗಳ ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ. ನಿಮ್ಮ 3 ಬೆರಳು ಸೇರಿಸಿ ತೆಗೆದುಕೊಂಡ್ರೆ ಎಷ್ಟು ಪುಡಿ ಬರುತ್ತದೋ ಅಷ್ಟು ಪುಡಿಯನ್ನು ಒಂದು ಕಪ್ನಲ್ಲಿ ಹಾಕ್ಕೊಂಡು ಅದನ್ನೊಂದು ಚಮಚ ತುಪ್ಪ ಅಥವಾ ಅರ್ಧ ಚಮಚ ಬೆಣ್ಣೆಯ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ತಿನ್ನಬೇಕು. ಈ ರೀತಿ ಪ್ರತಿದಿನ ತಿಂತಿದ್ರೆ ಅತಿ ಕಡಿಮೆ ಸಮಯದಲ್ಲಿ ಈ ಪೈಲ್ಸ್ ಸಮಸ್ಯೆ ಹೊರಟು ಹೋಗುತ್ತದೆ. ಕೆಲವರಿಗೆ ಯಾವಾಗಲೂ ಮೈಕೈ ನೋವು ಇದ್ದೇ ಇರುತ್ತದೆ. ಅವರು ಪ್ರತಿದಿನ ಮಾತ್ರೆ ತಿನ್ನಬೇಕಾಗುತ್ತದೆ. ಈ ಸಮಸ್ಯೆಗೂ ಕೂಡ ಕುಪ್ಪಿ ಗಿಡ ಒಳ್ಳೆಯ ಔಷಧಿ. ಇದಕ್ಕಾಗಿ ನೀವು ಕೆಲವು ಕುಪ್ಪಿ ಎಲೆಗಳನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಅರೆದು ರಸವನ್ನು ತೆಗೆದಿಟ್ಟುಕೊಳ್ಳಬೇಕು. ಆ ರಸಕ್ಕೆ ಸಮಾನವಾಗಿ ಎಳ್ಳೆಣ್ಣೆಯನ್ನು ಬೆರೆಸಿ ಕುದಿಯಲು ಇಡಬೇಕು. ಸ್ವಲ್ಪ ಹೊತ್ತು ಚಿಟಪಟ ಎಂದ ಬಳಿಕ ಆ ಶಬ್ದ ನಿಂತು ಹೋಗುತ್ತದೆ. ಅಂದರೆ ನೀರೆಲ್ಲ ಮಾಯವಾಗಿ ಆ ಎಲೆಯ ರಸ ಏನಿದೆಯೋ ಅದು ಬೆಣ್ಣೆಯ ಜೊತೆ ಪೂರ್ತಿಯಾಗಿ ಬೆರೆತು ಹೋಗುತ್ತದೆ. ಆ ಎಣ್ಣೆಯನ್ನು ಒಂದು ಗ್ಲಾಸ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ಇದನ್ನು ಮಾಡಿಕೊಳ್ಳಲು ಆಗದಿದ್ದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದರೂ ಆಯುರ್ವೇದಿಕ್ ಶಾಪ್ ಇದ್ದರೆ ಅಲ್ಲೂ ಕೂಡ ಸಿಗುತ್ತದೆ.
ಕುಪ್ಪಿ ಎಣ್ಣೆ ಅಂತ ಕೇಳಿದರೆ ಕೊಡ್ತಾರೆ. ನೀವು ಮಾತ್ರೆ ತಿನ್ನುವುದಕ್ಕಿಂತ ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆಯೋ ಅಲ್ಲಿ ಈ ಎಣ್ಣೆಯನ್ನು ಸ್ವಲ್ಪ ಗೋರು ಬೆಚ್ಚಗೆ ಮಾಡಿಕೊಂಡು ಹಚ್ಚಿ 1-2 ನಿಮಿಷ ಮಸಾಜ್ ಕೊಟ್ಟರೆ ಕೂಡಲೇ ನೋವು ಹೊರಟು ಹೋಗುತ್ತದೆ. ಇನ್ನು ತಲೆನೋವು, ಇದು ಚಿಕ್ಕವರು ದೊಡ್ಡವರು ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಬರುವಂಥದ್ದು. ಸ್ಟ್ರೆಸ್, ಮಾನಸಿಕ ಅಶಾಂತಿ, ಟೆನ್ಷನ್, ನೆಗಡಿ, ಕೋಲ್ಡ್, ಜ್ವರ ಹೀಗೆ ಯಾವ ಸಮಸ್ಯೆ ಇದ್ದರೂ ಕೂಡ ತಲೆನೋವು ಮಾತ್ರ ಬಂದು ಬಿಡುತ್ತದೆ. ಇದಕ್ಕೂ ಕೂಡ ಕುಪ್ಪೆ ಗಿಡ ಕೆಲಸ ಮಾಡುತ್ತದೆ. ಇದಕ್ಕೆ ನೀವು ಒಂದು ಹಿಡಿ ಕುಪ್ಪಿ ಎಲೆಗಳನ್ನು ತಂದು ಅದನ್ನು ತೊಳೆದು ಅರೆದು ರಸವನ್ನು ತೆಗೆಯಬೇಕು. ಆ ರಸವನ್ನು ಒಂದು ಕಾಟನ್ ಸಹಾಯದಿಂದ ನಿಮ್ಮ ಹಣೆಯ ಮೇಲೆ ಮಸಾಜ್ ಮಾಡಿಕೊಳ್ಳಬಹುದು. ಅಥವಾ ಒಂದು ತೆಳುವಾದ ಬಟ್ಟೆಯನ್ನು ಆ ರಸದಲ್ಲಿ ಒದ್ದೆ ಮಾಡಿಕೊಂಡು ಅದನ್ನು ಕೂಡ ಹಣೆಯ ಮೇಲೆ ಹಾಕಿಕೊಂಡು 10 ಅಥವಾ 15 ನಿಮಿಷ ಕಣ್ಣು ಮುಚ್ಚಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ತಲೆನೋವು ಮಾಯವಾಗುತ್ತದೆ. ಅಷ್ಟೇ ಅಲ್ಲದೆ ಕೆಲವು ದಿನಗಳಲ್ಲಿ ನಿಮಗೆ ತಲೆನೋವು ಬರುವುದು ಪೂರ್ತಿಯಾಗಿ ನಿಂತು ಹೋಗುತ್ತದೆ. ಇನ್ನು ನಾವು ಸೌಂದರ್ಯಕ್ಕೆ ಎಷ್ಟೋ ಖರ್ಚು ಮಾಡುತ್ತೇವೆ. ಮುಖ್ಯವಾಗಿ ಮಹಿಳೆಯರು ಮಾರ್ಕೆಟ್ನಲ್ಲಿ ಬಂದಿರೋ ಹೊಸ ಪ್ರಾಡಕ್ಟ್ಸ್ ಎಲ್ಲ ಕೂಡ ಟ್ರೈ ಮಾಡುತ್ತಾರೆ. ಇದರಿಂದ ಒಮ್ಮೊಮ್ಮೆ ಮುಖದ ಸೌಂದರ್ಯ ಪೂರ್ತಿಯಾಗಿ ಹಾಳು ಮಾಡಿಕೊಳ್ತಾರೆ. ಆದರೆ ಪೂರ್ವ ಕಾಲದಲ್ಲಿ ನಮ್ಮ ಪೂರ್ವಿಕರು ಈ ಕುಪ್ಪಿ ಎಲೆಗಳನ್ನು ಅವರ ಚರ್ಮ ಸೌಂದರ್ಯಕ್ಕೆ ಬಳಸಿಕೊಳ್ತಿದ್ದರಂತೆ. ಕೆಲವು ಕುಪ್ಪಿ ಎಲೆಗಳನ್ನು ತೊಳೆದು ಅರೆದು ಪೇಸ್ಟ್ ಮಾಡಿಕೊಂಡು ಅದನ್ನು ಮುಖಕ್ಕೆ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿಕೊಂಡು ಬಿಡುವಿದ್ರೆ ಒಣಗುವವರೆಗೂ ಹಾಗೆ ಬಿಡಿ. ಇಲ್ಲದಿದ್ದರೆ 10 ಅಥವಾ 15 ನಿಮಿಷ ಬಿಟ್ಟು ತಣ್ಣೀರಿನಿಂದ ಮುಖ ತೊಳೆಯುತ್ತಿದ್ರೆ ಮುಖದ ಸೌಂದರ್ಯ ದುಪ್ಪಟ್ಟು ಹೆಚ್ಚಾಗುತ್ತದೆ. ಇದನ್ನು ಪ್ರತಿದಿನ ಹಚ್ಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಇರುತ್ತದೆ. ಹಾಗೆ ಅರ್ಧ ಗಂಟೆ ಹಾಗೆ ಇಟ್ಕೊಂಡು ನಂತರ ತೊಳೆದ್ರೆ ಹೊಳಪು ಹೆಚ್ಚಾಗುತ್ತದೆ. ಈ ಫೇಸ್ ಪ್ಯಾಕ್ ಹಚ್ಚಿಕೊಳ್ಳೋದ್ರಿಂದ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತದೆ. ಮೊಡವೆ, ಕಲೆಗಳು, ಪೋರ್ಸ್ ಎಲ್ಲ ಕೂಡ ಮಾಯವಾಗುತ್ತದೆ. ಮುಖದಲ್ಲಿ ಸುಕ್ಕು ಅಥವಾ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇದ್ದರೆ ಅದೆಲ್ಲವೂ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಕೆಲವು ದಿನಗಳಲ್ಲಿ ನೀವು ನಿಮ್ಮ ವಯಸ್ಸಿಗಿಂತ ಅತಿ ಚಿಕ್ಕವರಂತೆ ಕಾಣಿಸುತ್ತೀರಿ. ಇನ್ನು ಮಲಬದ್ಧತೆಗೂ ಕೂಡ ಕುಪ್ಪಿ ಗಿಡ ಒಳ್ಳೆಯ ಔಷಧಿ. ಇದಕ್ಕಾಗಿ ನೀವು 1-2 ಕುಪ್ಪಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಬೆಳಗ್ಗೆ ಎದ್ದ ತಕ್ಷಣ ನೀವು ಎಷ್ಟು ನೀರು ಕುಡಿಯುತ್ತೀರೋ ಅಷ್ಟು ನೀರನ್ನು ರಾತ್ರಿ ಒಂದು ಬಾಟಲ್ ಅಥವಾ ಪಾತ್ರೆಯಲ್ಲಿ ತೆಗೆದಿಟ್ಟುಕೊಂಡು ಅದರಲ್ಲಿ ತೊಳೆದಿಟ್ಟುಕೊಂಡಿರುವಂತಹ ಈ ಕುಪ್ಪಿ ಎಲೆಗಳನ್ನು ಹಾಕಿ ರಾತ್ರಿಯೆಲ್ಲ ಹಾಗೆ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ಎಲೆ ತೆಗೆದು ಹಾಕಿ ಆ ನೀರನ್ನು ಕುಡಿಯಿರಿ. ಇದರಿಂದ ಫ್ರೀಯಾಗಿ ಮೋಷನ್ ಆಗುತ್ತದೆ. ಅತಿ ಶೀಘ್ರದಲ್ಲಿ ಮಲಬದ್ಧತೆ ಕೂಡ ಹೊರಟು ಹೋಗುತ್ತದೆ. ಆದರೆ ನೆನಪಿಟ್ಟುಕೊಳ್ಳಿ, ಈ ರಸವನ್ನು ಅತಿ ಹೆಚ್ಚು ಕುಡಿಯಬಾರದು. ಮಲಬದ್ಧತೆ ಹೋಗಲು ನೀವು ಹೆಚ್ಚು ಕುಪ್ಪಿ ಎಲೆಗಳನ್ನು ಬಳಸುವುದು ಅಥವಾ ನೇರವಾಗಿ ಎಲೆಗಳ ರಸವನ್ನು ತೆಗೆದು ಕುಡಿದರೆ ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ ಆಗುತ್ತದೆ. ಹಾಗಾಗಿ ನೀರಲ್ಲಿ 1 ಅಥವಾ 2 ಎಲೆಗಳನ್ನು ಮಾತ್ರ ಹಾಕಿಕೊಂಡು ಕುಡಿಯಿರಿ. ಇದಲ್ಲದೆ ಹಲ್ಲು ನೋವಿದ್ದರೂ ಕೂಡ ಈ ಗಿಡದ ಎಲೆಗಳು ಕಡಿಮೆ ಮಾಡುತ್ತದೆ. ಹಲ್ಲು ನೋವು ಎಷ್ಟು ಕಷ್ಟ ಕೊಡುತ್ತದೆ ಎಂದು ನಾವು ಅನುಭವಿಸುವವರೆಗೂ ಕೂಡ ನಮಗೆ ಅರ್ಥವಾಗುವುದಿಲ್ಲ. ಇದಕ್ಕಾಗಿ ನೀವು ಕುಪ್ಪಿ ಎಲೆಗಳನ್ನು ತೊಳೆದು ಅರೆದು ರಸ ತೆಗೆದುಕೊಂಡು ಆ ರಸವನ್ನು ಹತ್ತಿಯಲ್ಲಿ ನೆನೆಸಿ ನಿಮಗೆ ಯಾವ ಹಲ್ಲು ನೋಯುತ್ತಿದೆಯೋ ಆ ಹಲ್ಲಿನ ಮೇಲೆ ಇಟ್ಟುಕೊಳ್ಳಿ. ಹುಳುಕಲ್ಲಿದ್ದರೆ ಅದರ ಮೇಲೂ ಕೂಡ ಇಟ್ಟುಕೊಳ್ಳಿ. ಈ ರೀತಿ ನೀವು ದಿನದಲ್ಲಿ 2 ಸಲ ಮಾಡಬೇಕು. ನಿಮಗೆ ನೋವು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನು ತಂದು ಕೊಂದು ಬಿಡುತ್ತದೆ. ನಿಮಗೆ ನೋವು ಹೋಗುವವರೆಗೂ ಆ ಹತ್ತಿಯನ್ನು ಹಾಗೆ ಇಟ್ಟುಕೊಳ್ಳಬಹುದು. ಒಂದು ವೇಳೆ 10 ನಿಮಿಷಗಳಾದರೂ ನೋವು ಹೋಗದಿದ್ದರೆ ಆ ಹತ್ತಿಯನ್ನು ತೆಗೆದು ಎಸೆದು ಬಿಡಿ. ಇದರರ್ಥ ನಿಮ್ಮ ಹಲ್ಲಿನಲ್ಲಿ ಅತಿ ಹೆಚ್ಚು ಬ್ಯಾಕ್ಟೀರಿಯಾ ಇದೆ ಎಂದು. ದಿನದಲ್ಲಿ 2 ಸಲ ಈ ರೀತಿ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ರೆ ಅತಿ ಬೇಗನೆ ಹಲ್ಲು ನೋವು ಬರುವುದು ಪೂರ್ತಿಯಾಗಿ ನಿಂತು ಹೋಗುತ್ತದೆ. ನಿಮ್ಮ ಹಲ್ಲುಗಳಲ್ಲಿ ಹಾಗೂ ಹುಳುಕಲ್ಲುಗಳಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆಯೋ ಅದೆಲ್ಲ ಕೂಡ ಸತ್ತು ಹೋಗುತ್ತದೆ. ಅಷ್ಟೇ ಅಲ್ಲದೆ ಈ ಕುಪ್ಪಿ ಗಿಡದ ಬೇರುಗಳಿಂದ ಹಲ್ಲುಜ್ಜುತ್ತಿದ್ದರೆ ಹಲ್ಲುಗಳು ದೃಢವಾಗಿ ಆರೋಗ್ಯವಾಗಿ ಬದಲಾಗುತ್ತದೆ. ಹಲ್ಲು ಸಂಬಂಧಿತ ಸಮಸ್ಯೆಗಳು ಭವಿಷ್ಯತ್ತಿನಲ್ಲಿ ಬರುವುದಿಲ್ಲ. ಚಿಕ್ಕ ಪುಟ್ಟ ಗಾಯಗಳು, ಹಣ್ಣುಗಳು ಮುಂತಾದವು ಆದರೂ ಕೂಡ ಈ ಎಲೆಯ ರಸವನ್ನು ಹಚ್ಚಿಕೊಂಡ್ರೆ ಕಡಿಮೆಯಾಗುತ್ತದೆ. ತಾಮ್ರ, ಗರ್ಜಿ, ಅಲರ್ಜಿ ಮುಂತಾದ ಚರ್ಮ ಸಂಬಂಧಿತ ಸಮಸ್ಯೆಗಳಿದ್ದರೆ ಈ ಕುಪ್ಪಿ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲಿ ಅಲರ್ಜಿ ಇದೆಯೋ ಆ ಜಾಗದಲ್ಲಿ ಆಯಿಂಟ್ಮೆಂಟ್ ಥರ ಹಚ್ಚಿಕೊಳ್ಳಿ. ನೀವು ಸ್ನಾನ ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ಇದನ್ನು ಹಚ್ಚಿಕೊಂಡು ಬಳಿಕ ಸ್ನಾನ ಮಾಡಿಕೊಳ್ಳಿ. ಈ ರೀತಿ ಕೆಲವು ದಿನಗಳು ಮಾಡಿದರೆ ಅಲರ್ಜಿ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳು ಪೂರ್ತಿಯಾಗಿ ನಿಮ್ಮ ದೇಹದಲ್ಲಿ ಸತ್ತು ಹೋಗುತ್ತದೆ. ಅಲ್ಲಿ ಅಲರ್ಜಿ ಆಗಿತ್ತು ಎಂದು ಹೇಳೋಕೆ ಒಂದು ಚಿಕ್ಕ ಮಾರ್ಕ್ ಕೂಡ ಇರಲ್ಲ. ಭವಿಷ್ಯತ್ತಿನಲ್ಲಿ ಮತ್ತೆ ಆ ಜಾಗದಲ್ಲಿ ಅಲರ್ಜಿ ಬರುವುದಿಲ್ಲ. ಕೆಲವರು ಆಗಾಗ ಮೂರ್ಛೆ ಹೋಗುತ್ತಾರೆ. ಅಂಥವರಿಗೆ 1 ಚಮಚ ಎಮ್ಮೆ ತುಪ್ಪದಲ್ಲಿ 1 ಚಮಚ ಕುಪ್ಪಿ ಎಲೆಯ ರಸವನ್ನು ಬೆರೆಸಿಕೊಟ್ರೆ ನಿಧಾನವಾಗಿ ಮೂರ್ಛೆ ಸಮಸ್ಯೆ ಕಡಿಮೆಯಾಗುತ್ತದೆ. ಆದರೆ ಇದನ್ನು ಪ್ರತಿದಿನ ಮಾಡಲು ಹೋಗಬೇಡಿ. ಅವರು ಯಾವಾಗ ಮೂರ್ಛೆ ಹೋಗುತ್ತಾರೋ ಅವರು ಮೂರ್ಛೆಯಿಂದ ಎದ್ದ ಮೇಲೆ ಮಾತ್ರ ಇದನ್ನು ಕುಡಿಸಿ. ಈ ರೀತಿ ಆಗಾಗ ಮೂರ್ಛೆ ಹೋದಾಗ ಮಾಡ್ತಿದ್ರೆ ಪೂರ್ತಿಯಾಗಿ ಅವರಿಗೆ ಮೂರ್ಛೆ ಬರುವುದು ನಿಂತು ಹೋಗುತ್ತದೆ. ರೀತಿ ಹೇಳುತ್ತಾ
ಹೋದರೆ ಒಂದು ದಿನವೆಲ್ಲ ಹಿಡಿಯುತ್ತದೆ. ಆದರೆ ಸಾಮಾನ್ಯವಾಗಿ ನಮಗೆ ಬರುವಂತಹ ಕಾಯಿಲೆಗಳು ಅಥವಾ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಪರಿಹಾರ ತಿಳಿಸಿಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ನಮಗೆ ಬರುವ ಆರೋಗ್ಯ ಸಮಸ್ಯೆಗಳನ್ನು ನಾವೇ ನಿವಾರಿಸಿಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಕೈಯಲ್ಲಿ ಆಗದೇ ಇದ್ದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗಬೇಕು. ಆಗಲೇ ಇನ್ನೊಂದಷ್ಟು ದಿನ ಆರೋಗ್ಯವಾಗಿ ಕೆಲ ದಿನಗಳು ಹೆಚ್ಚಾಗಿ ಬದುಕಲು ಸಾಧ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.